ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ನಿಮಿಷ ಸ್ಕ್ರೋಲ್ ಮಾಡೋದನ್ನು ನಿಲ್ಲಿಸಿ. ನಿಮಗೂ ಈ ಅನಗತ್ಯ ಕೂದಲು ನೋಡಿ ಬೇಸರ ಆಗ್ತಿದೆಯಾ? ವ್ಯಾಕ್ಸ್ ಮಾಡಿಸೋದಕ್ಕೆ ಭಯ, ಥ್ರೆಡ್ಡಿಂಗ್ ಮಾಡಿಸೋದಕ್ಕೆ ನೋವು, ರೇಸರ್ ಮಾಡಿದ್ರೆ ಮತ್ತೆ 2-3 ದಿನಕ್ಕೆ ಕೂದಲು ಕಾಣಿಸೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ಮಿಸ್ ಮಾಡಬೇಡಿ. ಯಾಕೆಂದರೆ ಇವತ್ತು ಮನೆಯಲ್ಲೇ ಸಿಗೋ ಕೆಲವು ಸಾಮಾನ್ಯ ಪದಾರ್ಥಗಳಿಂದ ಒಂದು ಮಿಶ್ರಣ ಹೇಗೆ ತಯಾರು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಯಾಕೆಂದರೆ ಇವತ್ತು ನಾನು ಹೇಳೋ ಮನೆಮದ್ದು ಅನಗತ್ಯ ಕೂದಲು ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಚರ್ಮನ ಸ್ಮೂತಾಗಿ ಕ್ಲೀನಾಗಿ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ. ನೀವು ಪಾರ್ಲರ್ಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ಬೋದು, ದುಬಾರಿ ಕ್ರೀಮ್ಗಳನ್ನು ಟ್ರೈ ಮಾಡಿರ್ಬೋದು, ಆದರೂ ಮನಸ್ಸಿಗೆ ತೃಪ್ತಿ ಸಿಕ್ಕಿರೋದಿಲ್ಲ. ಆದರೆ ಇವತ್ತು ಹೇಳೋ ವಿಧಾನ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಬಹುದು. ಹಾಗಾದರೆ ಬನ್ನಿ, ಹೆಚ್ಚು ಸಮಯ ವ್ಯರ್ಥ ಮಾಡದೆ ಈ ಮನೆಮದ್ದು ಹೇಗೆ ತಯಾರಿಸೋದು, ಹೇಗೆ ಬಳಸೋದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಾನು ಹೇಳಿದ ರೀತಿಯಲ್ಲಿ ನೀವು ಇದನ್ನು ಬಳಸಿದ್ರೆ 2ರಿಂದ 3 ಬಾರಿ ಬಳಸಿದ ನಂತರ ನಿಮ್ಮ ಕೂದಲುಗಳು ಅಲ್ಲಿ ಬೆಳೆಯೋದು ನಿಲ್ಲುತ್ತೆ. ಇವತ್ತು ನಾನಿದನ್ನು ಬಳಸ್ತಾ ಇದ್ದೀನಿ, ಹಾಗಾಗಿ ನಾನು ಯೋಚಿಸಿದೆ ಇದನ್ನು ನಿಮ್ಮೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ. ಮೊದಲಿಗೆ ನಿಮಗೆ ಬೇಕಾಗಿರೋದು ಕ್ಲೀನಿಂಗ್ ಪ್ಲಸ್ ಶ್ಯಾಂಪು. ಈ ಶ್ಯಾಂಪು ಕೂದಲು ತೆಗೆದು ಹಾಕೋದಕ್ಕೆ ರಾಮಬಾಣದಂತಹ ಪದಾರ್ಥ. ಯಾಕೆಂದರೆ ಇದು ಕೂದಲುಗಳನ್ನು ತೆಗೆದ ನಂತರ ಚರ್ಮವನ್ನು ಕಪ್ಪು ಮಾಡೋದಿಲ್ಲ, ಬದಲಿಗೆ ಸ್ಕಿನ್ ಮಲಿನತೆ ಮತ್ತು ಏನು ಕಪ್ಪಾಗಿರುತ್ತೆ ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತೆ. ನೀವು ಪಾರ್ಲರ್ನಲ್ಲಿ ದುಬಾರಿ ವ್ಯಾಕ್ಸ್ಗಳಿಗೆ ಹಣ ಖರ್ಚು ಮಾಡಿರ್ಬೋದು ಅಥವಾ ದುಬಾರಿ ಕ್ರೀಮ್ಗಳನ್ನು ಖರೀದಿ ಮಾಡಿರ್ಬೋದು. ಅವುಗಳಿಂದ ಕೂದಲುಗಳು ದಪ್ಪ ಆಗುತ್ತೆ ಮತ್ತು ಚರ್ಮ ಒಣಗಿ ಕಪ್ಪಾಗುತ್ತೆ. ವಿಶೇಷವಾಗಿ ಪ್ರೈವೇಟ್ ಭಾಗಗಳಲ್ಲಿ ಹೇರ್ ರಿಮೂವಲ್ ಮಾಡಿದ ನಂತರ ಕಪ್ಪುತನ ತುಂಬ ಜಾಸ್ತಿ ಕಾಣಿಸುತ್ತೆ. ಹಾಗೆ ಚರ್ಮದ ಮೇಲೆ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಮೊಡವೆಗಳು ಕೂಡ ಬರುತ್ತೆ. ಅವು ತುಂಬ ಕಿರಿಕಿರಿ ಮತ್ತು ತುರಿಕೆ ಉಂಟು ಮಾಡುತ್ತೆ. ಆದರೆ ಈ ಚಿಕಿತ್ಸೆ ಚರ್ಮವನ್ನು ಬಿಳಿ ಮತ್ತು ಸ್ವಚ್ಛ ಮಾಡಿಬಿಡುತ್ತೆ. ಹಾಗೂ ಕೂದಲುಗಳು ಯಾವುದೇ ನೋವು ಇಲ್ಲದೆ ಸುಲಭವಾಗಿ ತೆಗೆದುಹಾಕುತ್ತೆ. ಈಗ ಮುಂದಿನ ಪದಾರ್ಥ ನಮಗೆ ಬೇಕಾಗಿರೋದು ವ್ಯಾಸ್ಲಿನ್. ಇದು ಹೇರ್ ರಿಮೂವಲ್ ನಂತರ ಕೂದಲಿನ ಬೇರುಗಳಲ್ಲಿ ಸಂಪೂರ್ಣವಾಗಿ ಹೀರ್ಕೊಳ್ಳುತ್ತೆ ಮತ್ತು ಚರ್ಮದಿಂದ ಕೂದಲಿನ ಬ್ಲ್ಯಾಕೇಜನ್ನು ಮಾಡುತ್ತೆ. ಇದರಿಂದ ಕೂದಲುಗಳು ಅಲ್ಲಿ ಬೆಳೆಯೋದು ಕೂಡ ನಿಲ್ಲೋದಕ್ಕೆ ಪ್ರಾರಂಭ ಆಗುತ್ತೆ. ನೀವು ಗಮನಿಸಿರ್ಬೋದು, ಹೇರ್ ರಿಮೂವಲ್ ನಂತರ ಆ ಭಾಗದ ಚರ್ಮ ತುಂಬ ಒಣಗಿದ ಹಾಗೆ ಬಿಗಿದ ಹಾಗೆ ಅನುಭವ ಆಗುತ್ತೆ ಅಲ್ವಾ? ಹೀಗಾಗಿ ವ್ಯಾಸ್ಲಿನ್ನ ಪರಿಣಾಮ ನಿಮ್ಮ ಚರ್ಮಕ್ಕೆ ತುಂಬ ಆಳವಾದ ತೇವಾಂಶವನ್ನು ಮತ್ತು ಪೋಷಣೆಯನ್ನು ಒದಗಿಸುತ್ತೆ. ಆದ್ದರಿಂದ ಈ ಕ್ರೀಮ್ ಮೂಲಕ ಕೂದಲುಗಳನ್ನು ತೆಗೆದಾಗ ನಿಮ್ಮ ಚರ್ಮ ಒಣಗಿದ ಹಾಗೆ ಅಥವಾ ಬಿಗಿದ ಹಾಗೆ ಅನಿಸೋದಿಲ್ಲ. ಅದು ತುಂಬ ಮೃದುವಾಗಿ ಸ್ಮೂತಾಗುತ್ತೆ. ಇದರ ಇನ್ನೊಂದು ವಿಶೇಷತೆ ಅಂದರೆ ಎಲ್ಲ ವಯಸ್ಸಿನ ಜನರು ಇದನ್ನು ಬಳಸಬಹುದು. ಇದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು 100% ಫಲಿತಾಂಶ ಅನ್ನೋದು, ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ಹೇಗೆ ತಯಾರಿಸಿದ್ದೀವೋ ಹಾಗೆಯೇ ಬಳಸಿ. ಇದನ್ನು ತಯಾರು ಮಾಡೋದಕ್ಕೆ ತುಂಬ ವಸ್ತುಗಳು ಕೂಡ ಬೇಕಾಗಿಲ್ಲ. ನಿಮ್ಮ ಫೇಸಲ್ಲಿ ಕೂಡ ನಿಮ್ಮ ಗಲ್ಲಗಳ ಬಳಿ ಅಥವಾ ಮೇಲಿನ ತುಟಿ ಮೇಲೆ ಬರುವಂತಹ ಕೂದಲುಗಳು ತುಂಬ ಕೆಟ್ಟದಾಗಿ ಕಾಣುತ್ತಲ್ವಾ? ಮತ್ತೆ ಮತ್ತೆ ಅದನ್ನು ಥ್ರೆಡ್ಡಿಂಗ್ ಮೂಲಕ ತೆಗೆಸ್ಕೊಳ್ಳೋದು ತುಂಬ ನೋವು ಕೊಡುತ್ತೆ. ನೀವು ಸಹ ಗಮನಿಸಿರ್ಬೋದು, ಥ್ರೆಡ್ಡಿಂಗ್ ಮೂಲಕ ಕೂದಲು ತೆಗೆಸ್ಕೊಂಡಾಗ ಆ ಕೂದಲುಗಳು ದಪ್ಪವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಮತ್ತು ಅವುಗಳ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ವ್ಯಾಕ್ಸಿಂಗ್ ಮತ್ತು ಮಾರುಕಟ್ಟೆಯಲ್ಲಿ ಸಿಗುವಂತಹ ಏರ್ ರಿಮೂವಲ್ ಕ್ರೀಮ್ಗಳ ಸ್ಥಿತಿಯೂ ಕೂಡ ಇದೆ. ಅವು ಕೂದಲುಗಳನ್ನು ತೆಗೆದುಹಾಕುತ್ತೆ, ಆದರೆ 4ರಿಂದ 5 ದಿನಗಳಲ್ಲಿ ಮತ್ತೆ ತುರಿಕೆ ಜೊತೆ ಕೂದಲುಗಳು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಅದು ತುಂಬ ಕೆಟ್ಟ ಅನುಭವದ ರೀತಿಯಾಗಿರುತ್ತೆ. ಆದರೆ ಈ ಕ್ರೀಮ್ ನಿಮ್ಮ ಕೂದಲನ್ನು ತುಂಬ ದಿನಗಳ ನಂತರ ಮಾತ್ರ ಮತ್ತೆ ಬೆಳೆಯೋದಕ್ಕೆ ಮಾಡುತ್ತೆ. ಕನಿಷ್ಠ 1 ತಿಂಗಳ ನಂತರ ಮಾತ್ರ ಸ್ವಲ್ಪ ಸ್ವಲ್ಪ ಕೂದಲಿನ ಬೆಳವಣಿಗೆ ಕಾಣೋದಕ್ಕೆ ಶುರು ಆಗ್ಬೋದು. ಮತ್ತು ನೀವು ಇದನ್ನು 3ರಿಂದ 4 ಸಲ ಬಳಸಿದ್ರೆ ಆ ಸ್ಥಳದಲ್ಲಿ ಕೂದಲು ಬೆಳೆಯೋದು ಸಂಪೂರ್ಣವಾಗಿ ನಿಲ್ಲುತ್ತೆ. ಈಗ ನಾವು ಇದರಲ್ಲಿ ವಿಟಮಿನ್ ಸಿಗಾಗಿ ನಿಂಬೆ ರಸವನ್ನು ಬಳಸ್ತಾ ಇದ್ದೀವಿ. ಇದು ನಿಮ್ಮ ಮೊಡವೆಗಳನ್ನು ಕೂಡ ತೆಗೆದುಹಾಕುತ್ತೆ ಮತ್ತು ಚರ್ಮವನ್ನು ವೈಟ್ ಮಾಡುತ್ತೆ. ಹಾಗೆ ಕೂದಲನ್ನು ಸಂಪೂರ್ಣವಾಗಿ ಸಡ್ಲ ಮಾಡುತ್ತೆ. ಕಡಿಮೆ ವಯಸ್ಸಿನವರು ಅಥವಾ ಚಿಕ್ಕ ವಯಸ್ಸಿನವರು ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳೋದು ಸಾಧ್ಯವಿಲ್ಲ ಅಥವಾ ಹೆದರ್ಕೊಳ್ತಾರೆ ಮತ್ತು ಹೇರ್ ರಿಮೂವಲ್ ಕ್ರೀಮ್ ಕೂಡ ಬಳಸೋದು ಸಾಧ್ಯ ಇಲ್ಲ. ಇದರಿಂದ ಅವರ ಕೂದಲು ತುಂಬ ದಪ್ಪವಾಗಿ ಬೆಳೀತಾ ಇರುತ್ತೆ. ಮುಖದ ಫೇಸಲ್ಲೆಲ್ಲ ತುಂಬ ಕೂದಲುಗಳು ಕಾಣಿಸ್ತಾ ಇರುತ್ತೆ. ಅವುಗಳನ್ನು ತೆಗೆದುಹಾಕೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗಾಗಿ ಈ ಮನೆಮದ್ದು ಏನಿದೆ ಸಂಪೂರ್ಣ ಸೇಫ್ ಆಗಿದೆ ಮತ್ತು ಪರಿಣಾಮಕಾರಿ. ಇದರಿಂದ ಸ್ಕಿನ್ನಲ್ಲಿ ಕಪ್ಪುತನ ಅಥವಾ ಕೂದಲು ಜಾಸ್ತಿ ಆಗೋದು ಏನೂ ಆಗೋದಿಲ್ಲ. ಸ್ಕಿನ್ ಅನ್ನೋದು ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ. ಈಗ ನಾವು ಇದರಲ್ಲಿ ಕೋಲ್ಗೇಟನ್ನು ಬಳಸ್ತಾ ಇದ್ದೀವಿ. ಬಟಾಣಿ ಕಾಳಿನಷ್ಟು ಪ್ರಮಾಣದಲ್ಲಿ ಇಲ್ಲಿ ಕೋಲ್ಗೇಟನ್ನು ತಗೊಳ್ಬೇಕು. ಇದರಲ್ಲಿ ಹೈಡ್ರೋಜನ್ ಮತ್ತು
ಪೆರಾಕ್ಸೈಡ್ ಇರುತ್ತೆ. ಇದು ನಿಮ್ಮ ಚರ್ಮದ ಅನಗತ್ಯ ಕೂದಲನ್ನು ತುಂಬ ಸುಲಭವಾಗಿ ತೆಗೆದುಹಾಕುತ್ತೆ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಈ ಮಿಶ್ರಣವನ್ನು ತುಂಬ ಚೆನ್ನಾಗಿ ಮಾಡಬೇಕು. ಇದರಿಂದ ನಿಮ್ಮ ಅನಗತ್ಯ ಕೂದಲುಗಳು ತುಂಬ ಸುಲಭವಾಗಿ ಹೊರಗಡೆ ಬರುತ್ತೆ. ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ನಾವು ಥ್ರೆಡ್ಡಿಂಗ್ ಮತ್ತು ವ್ಯಾಕ್ಸಿಂಗನ್ನು ತಪ್ಪಿಸೋದಕ್ಕೆ ಪ್ರಾರಂಭ ಮಾಡ್ತೀವಲ್ವಾ. ಆದರೆ ಫೇಸ್ ಮೇಲೆ ಕೂದಲಿದ್ರೆ ಅದನ್ನು ನೋಡಿ ಎಲ್ರಿಗೂ ಬೇಸರ ಆಗೋದು ಸಹಜ. ಸೊ ಈ ಮನೆಮದ್ದನ್ನು ಬಳಸಿದ್ರೆ ಇದು ಒಂದು ಫೇಸ್ ಪ್ಯಾಕ್ನಂತೆ ಕೂಡ ನಿಮ್ಮ ಸ್ಕಿನ್ಗೆ ರಕ್ಷಣೆಯನ್ನು ನೀಡುತ್ತೆ, ಕೂದಲುಗಳನ್ನು ತೆಗೆದುಹಾಕುತ್ತೆ. ಮತ್ತು 2 ರಿಂದ 3 ಸಲ ಬಳಸಿದ ನಂತರ ಆ ಜಾಗದಲ್ಲಿ ಕೂದಲುಗಳು ಮತ್ತೆ ಬೆಳೆಯೋದೇ ನಿಲ್ಲುತ್ತೆ. ವಿಡಿಯೋದಲ್ಲಿ ಕೊನೆಯವರೆಗೂ ಇರಿ, ಯಾಕೆಂದರೆ ನಾನು ನಿಮಗೆ ಲೈವ್ ಫಲಿತಾಂಶ ರಿಸಲ್ಟ್ ಏನಿದೆ ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ನೀವು ಇದನ್ನು ಚರ್ಮದ ಯಾವ ಭಾಗಗಳಲ್ಲಿ ಬಳಸ್ಬೋದು ಮತ್ತು ಯಾವ ಭಾಗಗಳಲ್ಲಿ ಬಳಸಬಾರ್ದು ಅಂತಲೂ ತಿಳಿಸ್ತೀನಿ. ಮುಂದಿನ ಪದಾರ್ಥವಾಗಿ ನಮಗೆ ಟಾಲ್ಕಮ್ ಪೌಡ್ರ್ ಬೇಕು. ಪಾಂಡ್ಸ್ ಟಾಲ್ಕಮ್ ಪೌಡ್ರ್ ಬಳಸಿದ್ರೂ ಸಾಕು. ಈ ಟಾಲ್ಕಮ್ ಪೌಡರ್ ಚರ್ಮದಲ್ಲಿರುವ ಆಯಿಲನ್ನು ಹೀರ್ಕೊಳ್ಳುತ್ತೆ. ಇದರಿಂದ ಕ್ರೀಮ್ ಕೂದಲುಗಳ ಮೇಲೆ ತುಂಬ ಚೆನ್ನಾಗಿ ಹಿಡಿತವನ್ನು ಪಡೆಯುತ್ತೆ. ಇದು ಕ್ರೀಮ್ಗೆ ಮೃದುವಾದ ಮತ್ತು ಅಂಟಿಕೊಳ್ಳದ ಫಿನಿಶ್ ನೀಡುತ್ತೆ. ಕ್ರೀಮ್ನ ದಪ್ಪತನ ಏನಿದೆ ಕೂದಲುಗಳ ಮೇಲೆ ಅಂಟಿಕೊಳ್ಳುವಷ್ಟಿರಬೇಕು. ಇದು ತುಂಬ ತೆಳುವಾಗಿ ಅಥವಾ ನೀರಿನ ರೀತಿ ಹರಿಯುವ ರೀತಿ ಇರಬಾರ್ದು. ಇದು ತುಂಬ ತೆಳುವಾಗಿ ಅಥವಾ ನೀರಿನ ರೀತಿ ಇದ್ದರೆ ಯಾವುದೇ ಪರಿಣಾಮ ಸಿಗೋದಿಲ್ಲ. ಸೊ ಪ್ರಮಾಣದ ಬಗ್ಗೆ ನೀವು ಖಂಡಿತವಾಗಿ ಗಮನ ಕೊಡಬೇಕು. ಇಲ್ಲಿ ನಾವು ಸುಮಾರು 35 ರಿಂದ 40 ಗ್ರಾಮ್ ಕ್ರೀಮನ್ನು ತಯಾರಿಸ್ತಾ ಇದ್ದೀವಿ. ಅದರಿಂದ ಪದಾರ್ಥಗಳ ಅಳತೆ ಕೂಡ ಇದೇ ರೀತಿ ಇರಬೇಕು. ಈಗ ನಮ್ಮ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅನ್ನೋದು ಸಿದ್ಧ ಆಗಿದೆ. ಈಗ ನಾನು ಇದರಲ್ಲಿ ಈನೋ ಪೌಡರ್ ಸೇರಿಸ್ತಾ ಇದ್ದೀನಿ. ಇದು ಯಾವುದೇ ನೋವಿಲ್ಲದೆ ಕೂದಲುಗಳನ್ನು ತೆಗೆದುಹಾಕುತ್ತೆ. ಇದೇ ಇದರ ಅತ್ಯಂತ ವಿಶೇಷವಾದ ಗುಣ. ನೀವು ಇದರಲ್ಲಿ ಈನೋ ಪೌಡ್ರ್ ಸೇರಿಸಿದ ತಕ್ಷಣ ಇದು ತುಂಬ ಮೃದುವಾದ ನೊರೆ ರೂಪದಲ್ಲಿ ಸಿದ್ಧ ಆಗುತ್ತೆ. ನೊರೆ ತುಂಬಿದ ರೀತಿಯಲ್ಲಿ ಆಗುತ್ತೆ ಮತ್ತು ಇದೇ ಈಗ ಹೆಚ್ಚು ಪರಿಣಾಮ ತೋರಿಸೋದು. ಈಗ ಈ ಕ್ರೀಮ್ ಸಂಪೂರ್ಣವಾಗಿ ನೊರೆ ತುಂಬಿಕೊಂಡಿದೆ. ಈಗ ಈ ಕ್ರೀಮ್ ಸರಿಯಾಗಿ ತಯಾರಾಗಿದೆ. ಇದೀಗ ನಿಜವಾದ ಪರಿಣಾಮವನ್ನು ತೋರಿಸೋದಕ್ಕೆ ರೆಡಿಯಾಗಿದೆ. ಈ ಮನೆಮದ್ದನ್ನು ನೀವು ಸಿಂಪಲ್ಲಾಗಿ ತಗೊಳ್ಬೇಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಅಂತ. ಇದನ್ನು ಎಲ್ಲ ವಯಸ್ಸಿನವರು ಕೂಡ ಬಳಸ್ಬೋದು. ಇದರಲ್ಲಿ ಚರ್ಮಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಯಾಕೆಂದರೆ ಇದು ಕೇವಲ ಕೂದಲುಗಳನ್ನು ತೆಗೆದು ಹಾಕೋದು ಮಾತ್ರವಲ್ಲ, ಚರ್ಮವನ್ನು ಬಿಳಿಯಾಗಿ ಮತ್ತು ಸ್ಮೂತಾಗಿ ಮಾಡುತ್ತೆ. ಹಾಗಾಗಿ ನೀವು ಇದನ್ನು ಚರ್ಮದ ಯಾವುದೇ ಭಾಗದಲ್ಲಿ ಕೂಡ ಬಳಸ್ಬೋದು. ಆದರೆ ಎಲ್ಲರ ಚರ್ಮ ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಇದನ್ನು ಬಳಸುವ ಮೊದಲು ನಿಮ್ಮ ಚರ್ಮದ ಮೇಲೆ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ನನ್ನ ಕೈಗಳ ಮೇಲೆ ಬಳಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೂದಲುಗಳು ತುಂಬ ದಪ್ಪ ಮತ್ತು ಗಟ್ಟಿಯಾಗಿ ಕಾಣ್ತಾ ಇದೆ ಅಲ್ಲ ನಿಮಗೆ. ಅದರಿಂದ ಇಲ್ಲಿ ನಿಮಗೆ ಅದರ ರಿಸಲ್ಟ್ ತುಂಬ ಕ್ಲಿಯರ್ ಆಗಿ ಕಾಣುತ್ತೆ. ಇದು ಎಷ್ಟು ವೇಗವಾಗಿ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆಂದರೆ ಇಲ್ಲಿ ನೀವು ನೋಡ್ಬೋದು ಕೂದಲುಗಳು ಎಷ್ಟು ದಪ್ಪವಾಗಿ ಬೆಳೆದಿದೆ. ಚರ್ಮವನ್ನು ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಕೈಯನ್ನು ತುಂಬ ಚೆನ್ನಾಗಿ ವಾಶ್ ಮಾಡಿದ ನಂತರ ನಾನು ಇದರ ಮೇಲೆ ಒಂದು ಸಣ್ಣ ಆದರೆ ದಪ್ಪವಾದ ಒಂದು ಲೇಯರನ್ನು ಹಚ್ತಾ ಇದ್ದೀನಿ. ಈ ಲೇಯರ್ ಸಾಕಷ್ಟು ದಪ್ಪ ಆಗಿರಬೇಕು. ಇದನ್ನು ಹಚ್ಚಿದ ನಂತರ ಕನಿಷ್ಠ ಅಂದರೆ ಒಂದು 7 ರಿಂದ 8 ನಿಮಿಷಗಳವರೆಗೂ ಹಾಗೆ ಚರ್ಮದ ಮೇಲೆ ನೀವು ಬಿಡಬೇಕು. ಸ್ವಲ್ಪ ಜುಮ್ ಅಂತ ಆಗುವ ಅನುಭವ ಉಂಟಾಗ್ಬೋದು. ಅದು ಕೂದಲು ಮತ್ತು ಟ್ಯಾನಿಂಗನ್ನು ತೆಗೆದು ಹಾಕೋದ್ರಿಂದ ಆ ರೀತಿ ಆಗುತ್ತೆ. ಅದರಿಂದ ಭಯ ಪಡುವ ಅಗತ್ಯ ಇಲ್ಲ. ಈಗ ನೀವು ನೋಡ್ಬೋದು ಚರ್ಮದ ಮೇಲಿರುವ ಕೂದಲುಗಳು ಸ್ವಲ್ಪ ಮೃದುವಾಗಿ ಮತ್ತು ಉಬ್ಬಿದ ಹಾಗೆ ಕಾಣ್ತಾ ಇದೆ ಅಲ್ಲ. ಅಂದರೆ ಅವು ಈಗ ಸಂಪೂರ್ಣವಾಗಿ ಉದುರಿ ಬೀಳುವ ಸ್ಥಿತಿಗೆ ಬಂದಿದೆ. 8 ನಿಮಿಷ ಕಳೆದಾದ ನಂತರ ಈಗ ನೀವು ಒಂದು ಹತ್ತಿಯ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ತಗೊಳ್ಬೇಕು. ನಂತರ ಕೂದಲು ಬೆಳೆಯುವ ವಿರುದ್ಧ ದಿಕ್ಕಿಗೆ ಈ ಕ್ರೀಮನ್ನು ಒರೆಸಿ ತೆಗೆದು ಹಾಕಬೇಕು. ಮತ್ತು ನೀವು ಗಮನಿಸಬೇಕು ಏನು ಅಂದರೆ ಕೂದಲುಗಳು ತುಂಬ ದಪ್ಪ ಆಗಿದ್ದರೆ, ನಾನು ಸುಳ್ಳು ಹೇಳ್ತಾ ಇಲ್ಲ, 2 ಅಥವಾ 3 ಸಲ ಬಳಸಿದ ನಂತರ ಮಾತ್ರ ನಿಮ್ಮ ಕೂದಲುಗಳು ಸಂಪೂರ್ಣವಾಗಿ ಸಡಿಲವಾಗಿ ಉದುರಿ ಹೋಗುತ್ತೆ. ಈಗ ನೀವು ಚರ್ಮದ ಸ್ಥಿತಿಯನ್ನು ನೋಡ್ಬೋದು. ಸುತ್ತಮುತ್ತಲಿನ ಚರ್ಮ ಸ್ವಲ್ಪ ಕಪ್ಪಾಗಿ ಕಾಣ್ತಾ ಇದೆ. ಆದರೆ ನಾನು ಕೂದಲು ತೆಗೆದಿರುವ ಜಾಗದ ಚರ್ಮ ಬಿಳಿಯಾಗಿ ಮತ್ತು ಮೃದುವಾಗಿ ಕಾಣ್ತಾ ಇದೆ. ಹೇರ್ ಕೂಡ ಹೊರಟು ಹೋಗಿದೆ. ಈಗ ನೋಡಿರ್ಬೋದು ನೀವು ಲೈವ್ ರಿಸಲ್ಟನ್ನು ತೋರಿಸಿದ್ದೀನಿ. ಈಗ ನೀವು ಒಳ್ಳೆಯ ಗುಣಮಟ್ಟದ ಆಲಿವ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆಯನ್ನು ಚರ್ಮದ ಮೇಲೆ ನೀವು ಲೇಪ ಮಾಡ್ಕೊಳ್ಬೇಕು. ಅಂದರೆ ಎಲ್ಲಿ ನಾವು ಹೇರನ್ನು ತೆಗೆದಿದ್ದೀವಿ ಅದರ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ಚರ್ಮದಲ್ಲಿ ಯಾವುದೇ ಡ್ರೈನೆಸ್ ಬರೋದಿಲ್ಲ. ಹಾಗೆ ಇದು ಚರ್ಮದ ಒಳಭಾಗಕ್ಕೆ ಹೋಗಿ ಕೂದಲುಗಳ ಬೆಳವಣಿಗೆಯನ್ನು ಕೂಡ ತಡೆಯುತ್ತೆ. ಇದರಿಂದ ಈ ಮನೆಮದ್ದು ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೀವು ಇದನ್ನು ಇದೇ ರೀತಿಯಲ್ಲಿ ಬಳಸಬೇಕು ಮತ್ತು ನಿಮಗೆ ಫಲಿತಾಂಶ ಸಿಗೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ.
ಬಟ್ ತುಂಬ ದಪ್ಪ ಇದೆ ಕೂದಲು ಅಂದರೆ 2ರಿಂದ 3 ಸಲ ಇದನ್ನು ಬಳಸಿದ ನಂತರ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ಬೋದು. ಹಾಗೆ ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿದ್ದರೆ ಪ್ಯಾಚ್ ಟೆಸ್ಟನ್ನು ಅಗತ್ಯವಾಗಿ ನೀವು ಮಾಡಬೇಕಾಗುತ್ತೆ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.